ಮದುವೆಗೆ ಅಂತ ಬಂದಿದ್ದಂಥ ಮಹಿಳೆ ನಿಗೂಢ ರೀತಿಯಲ್ಲಿ ಕಣ್ಮರೆ ಆಗಿರುವಂಥ ಘಟನೆ ನಡೆದಿದೆ. ಇದು ಹಾಸನ ತಾಲೂಕಿನ ಕಲ್ಕೆರೆ ಬಳಿ ನಡೆದಿರುವಂಥದ್ದು. ಮಹಿಳೆಯ ವಸ್ತುಗಳು, ಆಕೆಗೆ ಸಂಬಂಧಪಟ್ಟಂಥ ವಸ್ತುಗಳು ಪತ್ತೆ ಆಗಿದೆ. ಅಂದರೆ ಅವರ ಸ್ಲಿಪ್ಪರು, ವ್ಯಾನಿಟಿ ಬ್ಯಾಗು, ಟಾಪ್ ಇದೆಲ್ಲ ಪತ್ತೆ ಆಗಿದೆ. ತುಮಕೂರು ಜಿಲ್ಲೆಯಿಂದ ಚಿಕ್ಕಮಗಳೂರಿಗೆ ಬಂದಿದ್ರು. ಮದುವೆಗೆ ಬಂದಿದ್ದಂಥ ಮಹಿಳೆ ಪ್ರಿಯಾಂಕಾ ನಾಪತ್ತೆ ಆಗಿರೋದು. ಮೈ ಮೇಲೆ 30 ಲಕ್ಷ ಮೌಲ್ಯದ ಒಡವೆಯನ್ನು ಧರಿಸಿದ್ರು ಮಹಿಳೆ ಅನ್ನೋದು ಗೊತ್ತಾಗ್ತಾ ಇದೆ. ಫೆಬ್ರವರಿ 12ರ ರಾತ್ರಿ 8 ಗಂಟೆಯಿಂದ ಮಹಿಳೆ ಮಿಸ್ಸಿಂಗ್ ಆಗಿದ್ದಾರೆ. ಬೇಲೂರು ಬಸ್ ನಿಲ್ದಾಣದಿಂದ ನಿಗೂಢವಾಗಿ ಕಣ್ಮರೆ ಆಗಿದ್ದಾರೆ. ಫೆಬ್ರವರಿ 12ರಂದು 7:30ಕ್ಕೆ ಕುಟುಂಬ ಸದಸ್ಯರಿಗೆ ಕರೆ ಮಾಡ್ತಾರೆ. ಬಸ್ ಹತ್ತಿದ ಬಳಿಕ ಪ್ರಿಯಾಂಕಾ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಮಹಿಳೆ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವಂಥ ಆರೋಪ ಇದೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಈಗ ಕಾಣೆಯಾಗಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಈ ಮಹಿಳೆಯ ಚಿಕ್ಕಮ್ಮ ಜೊತೆ ಮಾತನಾಡಿದ್ದಾರೆ. ಸಂಬಂಧಿಕರು ಏನು ಹೇಳ್ತಾರೆ, ಅವರ ಅನುಮಾನ, ಆರೋಪ ಏನು ಕೇಳೋಣ ಬನ್ನಿ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ಈಗಾಗಲೇ ಮಹಿಳೆಯೊಬ್ಬರು ನಿಗೂಢವಾಗಿ ಕಣ್ಮರೆ ಆಗಿರುವಂತಹ ಘಟನೆ ನಡೆದಿದೆ. ಈಗಾಗಲೇ ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದ ಆ ಕೆರೆಯ ಸುತ್ತಮುತ್ತ ಈಗಾಗಲೇ ನೋಡ್ಬೋದು. ಆ ಮಹಿಳೆಯ ಶವಕ್ಕಾಗಿ ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಮತ್ತು ಇಲ್ಲಿ ಏನು ಅಂದರೆ ಮುಳುಗು ತಜ್ಞರೇನಿದ್ದಾರೆ ಅವರು ಕಡೆಯಿಂದಲೂ ಈಗಾಗಲೇ ಆ ಶವಕ್ಕಾಗಿ ಹುಡುಕಾಟ ನಡೆತಾ ಇರುವಂತಹ ದೃಶ್ಯ. ಈಗ ನಮ್ಮ ಜೊತೆಗೆ ಸಂಬಂಧಿಕರಿದ್ದಾರೆ, ಸಂಬಂಧಿಕರನ್ನ ಮಾತನಾಡಿಸ್ತಾ ಹೋಗೋಣ. ಅವರ ಏನು ಕಣ್ಮರೆ ಆಗಿರ್ತಕ್ಕಂತಹ ಪ್ರಿಯಾಂಕಾ ಏನಿದ್ದಾರೆ, ಪ್ರಿಯಾಂಕರವರ ಚಿಕ್ಕಮ್ಮ ಅವರಿದ್ದಾರೆ. ಮೇಡಮ್, ಯಾವಾಗ ಅವ್ರು ಯಾವ ಊರು, ಯಾವಾಗ ಕಣ್ಮರೆ ಆಗಿರೋದು, ಹೇಗೆ ಗೊತ್ತಾಯ್ತು ಅಂತ? ಸರ್, ಅವಳು ಮದುವೆಗೆ ಬಂದಿದ್ಲು ಸರ್. ಗುರುವಾರ ಬೆಳಗ್ಗೆ 5 ಗಂಟೆಗೆ ಹೊರಟಿದ್ದಾಳೆ ಸರ್ ಕುಣಿಗಲಿಂದ. ಇಲ್ಲಿ ಚಿಕ್ಕಮಗಳೂರಲ್ಲಿ ಒಂದು ಮದುವೆ ಇತ್ತು, ನಮ್ಮ ಅತ್ತಿಗೆ ಮಗಳದೇ ಮದುವೆ ಇತ್ತು ಸರ್. ಆ ಮದುವೆಗೆ ಬಂದಾಗ ಬಂದ್ಲು, ನಾವೆಲ್ಲ ಒಟ್ಟಿಗೆ, ಅವಳು ಬೇಲೂರಿಗೆ ಬಂದಲ್ಲ, ಬೇಲೂರಿಗೆ ಬಂದ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಹೋದ್ವು ಚಿಕ್ಕಮಗಳೂರಿಗೆ ಹೋಗಿ ಅಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಸರ್ ಮತ್ತೆ ವಾಪಸ್ ಬೇಲೂರಿಗೆ ಬಂದು ಅಲ್ಲಿ ಸ್ವಲ್ಪ ಹಣ್ಣಿನೆಲ್ಲ ತಿನ್ಕೊಂಡು ವಾಪಸ್ ರಿಟರ್ನ್ ಬಸ್ ರಶ್ ಇತ್ತು ಅಂತ ಹೊರಗಡೆ ಬಂದಿದ್ದು. ಮತ್ತು ಹೊರಗಡೆ ಹೋಗಿ ಬಸ್ ಹತ್ಕೊಂಡು ಸೀದಾ ಮನೆಗೆ ಬಂತು ಸರ್. ಬಿಕ್ಕೋಡಿಗೆ ಬಂದ ಮೇಲೆ ಅವಳು ಸ್ವಲ್ಪ ತಿದ್ಲು ಮನೇಲಿ. ಆಮೇಲೆ ಒಂದು ಲೇಟಾಗಿ ಹೋಗ್ತೀನಿ, ಒಂದು 6 ಗಂಟೆ ಹಂಗೋ 6:15 ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಇದ್ದು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು 6:30 ಟೈಮ್ ಆಯ್ತಲ್ಲ, ಹೊರಟ್ಲು. ಕತ್ಲೆ ಆಗುತ್ತೆ ಇನ್ಬಿಟ್ಟು ಹೋಗೋಣ ಅಂತ ಹೇಳಿದ್ದು. 6:30ಗೆ ಹೊರಟು 6:30ಕ್ಕೆ ಬಸ್ ಸಿಕ್ಕಿದೆ ಸರ್. ನಮ್ಮೂರು ಕೈಮರ ಅಂತ, ಕೈಮರದಲ್ಲಿ ಹತ್ತಿದ್ದಾಳೆ. ಅವ್ರ ಅಮ್ಮನೇ ಹತ್ತು ಬಂದಿದ್ದಾರೆ ಸರ್ ಬಸ್ಸು. ಅಲ್ಲಿಗೆ ಹೋದ್ಮೇಲೆ ಬಸ್ ಇಳಿದಾಳೆ ಇಲ್ವಾ ಅಂತ ಗೊತ್ತಿಲ್ಲ ಸರ್. ಈಗ ಏನೋ ಮೈ ಮೇಲೆ ಒಡವೆ ಹಾಕೊಂಡು ಬಂದಿದ್ರು ಅನ್ನುವ ಮಾಹಿತಿ ಇದೆ. ಎಷ್ಟು ಒಡವೆ ಅದು ಸರ್? ಹೆಚ್ಚು ಕಡಿಮೆ ಒಂದು 25-30 ಲಕ್ಷ ಆಗಿತ್ತು ಸರ್. 2 ಎಳೆ ಮಾಂಗಲ್ಯ ಚೈನ್, ಒಂದು 50-60 ಗ್ರಾಮಿನ ಮಾಂಗಲ್ಯ ಚೈನ್ ಇತ್ತು, ಒಂದು 30 ಗ್ರಾಮ್ ನೆಕ್ಲೆಸ್ ಇತ್ತು ಸರ್, ಬಳೆ ಇತ್ತು ಸರ್, ಉಂಗುರ ಇತ್ತು, ಓಲೆ ಜುಮ್ಕಿ ಎಲ್ಲ ಇತ್ತು ಸರ್. ಅವಳ ಹತ್ರ ಎಲ್ಲ ಹಾಕೋ ಬಂದಿದ್ಲು. ಬೇಕಾದ್ರೆ ಫೋಟೋನು ಇದೆ ಸರ್. ಮೊನ್ನೆ ಮದುವೆಗೆ ಹೋಗಿ ಬಂದಿದ್ದು ಫೋಟೋಸ್ ಅದೇ ಸೇಮ್. ಅವಳು ಹಂಗೆ ಹೋದ್ಲು ಸರ್ ಊರಿಗೆ. ಮೇಡಮ್, ಈಗ ನೋಡಿ ಸರ್, ಇಲ್ಲಿ ಇದೇ ಫೋಟೋನಾ? ಇದೇ ಫೋಟೋ ಸರ್. ಇದೇ ಫೋಟೋ ಸರ್. ಇದೆ ಸೇಮ್ ಡ್ರೆಸ್. ಹೆಂಗೆ ಗೊತ್ತಾಯ್ತು ಅಂತ? ಇಲ್ಲಿ ಫೋನ್ ಮಾಡಿದೆ, ಇಲ್ಲಿ ಬಟ್ಟೆ ಬಿದ್ದಿದೆ ಅಂತ ಇವತ್ತು ಗೊತ್ತು. ನೆನ್ನೆ ಎಲ್ಲ ನಾವು ಸ್ಟೇಷನ್ಗೆಲ್ಲ ಅಲ್ದಾಡಿದ್ದೀವಿ ಸರ್. ಇದ್ರಾಗ ಅವರ ಯಜಮಾನ್ರು ಇದ್ದಾರೆ ಸರ್. ಯಜಮಾನ್ರು ಇಲ್ಲೇ ಇದ್ದಾರೆ ಸರ್. ಅಲ್ಲೆಲ್ಲ SI ಮೇಲ್ಗಡೆ ಇನ್ಸ್ಪೆಕ್ಟರ್ ಜೊತೆ ಇದ್ದಾರೆ ಸರ್. ಮಗ ಒಬ್ಬ ಇದ್ದಾನೆ ಸರ್, 10 ವರ್ಷನೇನೋ ಸರ್ ಅವನಿಗೆ. ಇದಿಷ್ಟು ಇಲ್ಲಿನ ಸಂಬಂಧಿಕರು, ಅಂದರೆ ಪ್ರಿಯಾಂಕಾ ಸಂಬಂಧಿಕರು ಹೇಳುವಂಥ ಮಾತು. ಸುಮಾರು 25-30 ಲಕ್ಷದ ಒಡವೆಯನ್ನು ಕೂಡ ಹಾಕಿದರು. ಬೇಲೂರು ಬಸ್ ನಿಲ್ದಾಣದಲ್ಲಿ CC ಕ್ಯಾಮ್ರಾವನ್ನು ಚೆಕ್ ಮಾಡಬೇಕು ಅನ್ನುವ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಜೊತೆಗೆ ಬಿಕ್ಕೋಡ್ನಿಂದ ಮದುವೆ ಮುಗಿಸ್ಕೊಂಡು ಮತ್ತೆ ಕುಣಿಗಲ್ಗೆ ವಾಪಸ್ ಹೋಗ್ತಾಯಿದ್ರು. ಆದರೆ ನಿನ್ನೆ ಆಧಾರ್ ಕಾರ್ಡ್, ಅಂದರೆ ಇಲ್ಲಿ ಪಾದಯಾತ್ರಿಗಳು ಯಾರು ಏನು ಹೋಗ್ತಾರೆ, ಪಾದಯಾತ್ರಿಗಳಿಗೆ ಸಿಕ್ಕಿದಂತಹ ಆಧಾರ್ ಕಾರ್ಡ್ನಲ್ಲಿ ಈಗ ನಮಗೆ ಸುಳಿವು ಸಿಕ್ಕಿದೆ. ಪೊಲೀಸರಿಗೆ ಸ್ಥಳಕ್ಕೆ ಬಂದಿದ್ದಾರೆ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಈಗಾಗಲೇ ಇಲ್ಲಿನ ಅವರ ಸಂಬಂಧಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.